ವಿಧಾನಸಭಾ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಸುಮಾರು 100 ಕೋಟಿ ಅನುದಾನವನ್ನು ವೈಟ್ ಟಾಪಿಂಗ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇಬ್ಬರು ಕಾಂಟ್ರಾಕ್ಟ್ಗಳಿಗೆ ಡಿವೈಡ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು 50-50 ಕೊಟ್ಟಿದ್ದು. ಒಬ್ಬ ಕಾಂಟ್ರಾಕ್ಟ್ರದ್ದು 50 ಕೊಟ್ಟಿದ್ದು ಸುಮಾರು 5 ರೋಡು ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಉದ್ಘಾಟನೆನೂ ಕೂಡ ಮುಗಿದೋಗಿದೆ. ಇನ್ನೊಬ್ಬರು ಇದಾಯ್ತುಲ್ಲ ಅಂಥೇಳಿ ಇನ್ನೊಬ್ಬರು 2 ರೋಡು ಮೈಲ್ಸಂದ್ರ ಮತ್ತು ಕೋಡಿಪಾಳ್ಯ ಎರಡನ್ನೂ ಸೇರಿ 50 ಕೋಟಿ ಸುಮಾರು ಸತತ 1 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಸೆಂಬ್ಲಿಲಿ ಕ್ವಶನ್ ಹಾಕಿ ಅದನ್ನು ಕೂಡ ಆನ್ಸರ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು. ಅಸೆಂಬ್ಲಿ ಅಲ್ಲದೇ ಆಫೀಸರ್ಸ್ ಮೀಟಿಂಗಲ್ಲೂ ಕೂಡ ಅದನ್ನು ಕ್ವಶನ್ ಮಾಡಿದ್ದೇನೆ. ನನ್ನ ಕೈಲಾದ ಮಟ್ಟಿಗೆ ಎಲ್ಲರನ್ನು ಕೂಡ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಉಪಮುಖ್ಯಮಂತ್ರಿಗಳು ಕೂಡ ಇದಾಯ್ತಲ್ಲ ಕಾಂಟ್ರಾಕ್ಟ್ರಿಗೆ ವಾರ್ನ್ ಕೂಡ ಮಾಡಿದ್ರು. ಮಹೇಶ್ವರ್ ರಾವ್ಗೂ ಕೂಡ ಭೇಟಿ ಮಾಡಿ ಅವ್ರಿಗೂ ಕೂಡ ಗಮನಕ್ಕೆ ಕೇಳಿದೆ. ನಾನು ಭೇಟಿ ಮಾಡ್ತೀನಿ ಜಾಗ ಭೇಟಿ ಮಾಡಿ ಹೇಳ್ತೀನಿ ಅಂತಕ್ಕಂಥದ್ದನ್ನು ಪದೇ ಹೇಳ್ತಿದ್ದಾರೆ ವಿನ ಆಗ ಮಲ್ಸಂದ್ರ ರೋಡ್ ಏನಾಗ್ತದೆ, 100 ಅಪಾರ್ಟ್ಮೆಂಟ್ಸ್ ಇದೆ, ಇರ್ತಕ್ಕಂಥದ್ದು ಒಂದೇ ರೋಡು, ಇವರು ಮಾಡ್ತಾ ಇಲ್ಲ. ಆ 100 ಅಪಾರ್ಟ್ಮೆಂಟ್ಸ್ನವರು ಪ್ರತಿ ದಿವಸ ಗಲಾಟೆ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಎಲ್ಲರಿಗೂ ಲೆಟ್ರ್ ಬರೀತಕ್ಕಂಥದ್ದು, ಹಿಂಗೆ ಪದೇ ಸರ್ಕಾರನ ಇಕ್ಕಟ್ಟಿಗೆ ಸಿಲಿಸ್ತಕ್ಕಂಥದ್ದು, ಶಾಸಕರನ್ನ ಇಕ್ಕಟ್ಟಿಗೆ ಸಿಲಿಸ್ತಕ್ಕಂಥದ್ದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸರ್ಕಾರನೂ ಕೂಡ ಮಹೇಶ್ವರ್ ರಾವ್ಗೆ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಬಟ್ ಮಹೇಶ್ವರ್ ರಾವ್ ಒಂದು 6 ತಿಂಗಳಿಂದ ನಾನು ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೀನಿ ಅಂತ ಬೇಜವಾಬ್ದಾರಿ ಆನ್ಸರ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತಿಮವಾಗಿ ನಾನು ಎಲ್ಲ ಸೋರ್ಸ್ ಮುಗಿದ ಮೇಲೆ ಉಪಮುಖ್ಯಮಂತ್ರಿಗಳಿಗೆ ಮಹೇಶ್ವರ್ ರಾವ್ ಗ್ರೇಟ್ ಬೆಂಗಳೂರು ಕಮಿಷನರ್ಗೆ ನಾನು ಒಂದು ಲೆಟ್ರ್ ಕೊಟ್ಟಿದ್ದೇನೆ. ನೀವು ಸ್ಟಾರ್ಟ್ ಮಾಡಿಸದೇ ಹೋದರೆ ನಾನು ಧರಣಿ ಕೂತ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಲೆಟ್ರ್ ಕೂಡ ಬರೆದಿದ್ದೇನೆ. ಇಷ್ಟೆಲ್ಲ ಆದರೂ ಕೂಡ ಅವರೇನು ದಪ್ಪ ಚರ್ಮ ಅಂತ ಕಾಣ್ತದೆ, ಯಾವತ್ತೂ ಕೂಡ ತಕ್ಷಣ ಪ್ರೋಸೆಸ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ತಮ್ಮ ಮುಖಾಂತರ GBA ಆಫೀಸರ್ಗೆ ಮನವಿ ಮಾಡ್ತಾ ಇದ್ದೇನೆ, ಏನು ಈ ಗ್ರೇಟರ್ ಬೆಂಗಳೂರು ತಾವು ಮಾಡ್ತಾ ಇದ್ದೀರಿ, 1 ವರ್ಷ ಮೇಲ್ಪಟ್ಟು ಹಣ ಬಿಡುಗಡೆ ಆಗಿದೆ, ಎಲ್ಲ ಆಗಿದೆ, ಯಾರು ಕೆಲಸ ಮಾಡ್ತಾ ಇಲ್ಲ ಕಾಂಟ್ರಾಕ್ಟ್ರು ಅವ್ರನ್ನ ಕೂಡಲೇ ಬ್ಲ್ಯಾಕ್ ಲಿಸ್ಟ್ ಮಾಡ್ತಕ್ಕಂಥದ್ದು, ಅದನ್ನು ಕ್ಯಾನ್ಸಲ್ ಮಾಡಿಸಿ ಬೇರೆ ಕಾಂಟ್ರಾಕ್ಟ್ರಿಗೆ ಆ ಕೆಲಸ ಆದರೆ ಆ ಮೈಲ್ಸಂದ್ರದಲ್ಲಿ ಏನು ಸಾವಿರಾರು ಅಪಾರ್ಟ್ಮೆಂಟ್ಸು ಅನೇಕರಿಗೆ ತೊಂದರೆ ಆಗ್ತಿದೆ, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ ಮಾಡಿಕೊಡಿ ಅಂತೇಳಿ ನಾನು ಮನವಿಯನ್ನು ಮಾಡಿದ್ದೇನೆ. ಮಾಡದೇ ಹೋದ ಪಕ್ಷದಲ್ಲಿ ಮುಂದಿನ ವಾರ ಆ ಅಸೋಸಿಯೇಷನ್ನರು ಆ ಮಲ್ಸಂದ್ರ ಬಡಾವಣೆ ಎಲ್ಲ ಅಸೋಸಿಯೇಷನ್ ಜೊತೆಲಿ ಧರಣಿ ಕೂತ್ಕೊಳ್ತಕ್ಕಂಥದ್ದನ್ನು ತೀರ್ಮಾನ ಕೂಡ ಮಾಡಿದ್ದೇನೆ. DK ಶಿವಕುಮಾರ್ ಅವರೇ ಬೆಂಗಳೂರು ಉಸ್ತುವಾರಿ ಇದ್ದಾರೆ, ನೀವು ಹೇಳಿದ್ರೆ DK ಶಿವಕುಮಾರ್ ಅವರೇ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೆಲಸ ಆಗ್ತಾ ಇಲ್ಲ. ಉಪಮುಖ್ಯಮಂತ್ರಿಗಳಿಗೆ ಹೇಳಿದ ಮೇಲೆ ಉಪಮುಖ್ಯಮಂತ್ರಿಗಳು ಆ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿ ಎಲ್ಲ ಥರದಲ್ಲೂ ಆವಾಜ್ ಹಾಕಿದ್ದಾರೆ, ಮಾಡಲೇಬೇಕು ಅಂತೇಳಿ. ಮಹೇಶ್ವರ್ ರಾವ್ ಕೂಡ ಆಫೀಸರ್ ಮೀಟಿಂಗಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೇನೆ, ನಾನು ಸ್ಥಳ ವೀಕ್ಷಣೆ ಮಾಡ್ತೀನಿ, ಅದನ್ನ ಕ್ಯಾನ್ಸಲ್ ಮಾಡಿ ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ. 2 ಸಾರಿ 3 ಸಾರಿ ಈ ಲಾಸ್ಟು ಪದೇ ಆ ಮಲ್ಸಂದ್ರ ರೋಡ್ನವರು ಗಲಾಟೆ ಮಾಡಿದ ಸಂದರ್ಭದಲ್ಲೂ ಅವ್ರು ನನಗಾಗ್ತಕ್ಕಂಥ ವಾಟ್ಸಪ್ ಮೆಸೇಜ್ ಎಲ್ಲನೂ ಕೂಡ ಮಹೇಶ್ವರ್ಗೆ ಆಗ್ತಾ ಇದ್ದೇನೆ. ಒಂದೇ ಒಂದು ಸಣ್ಣ ಡಿಸಿಷನ್ನು ಕೂಡ ತೆಗೆದುಕೊಳ್ತಾ ಇಲ್ಲ. ಸುಮ್ಮನೆ ಉಪಮುಖ್ಯಮಂತ್ರಿಗಳು ಹಿಂದೆ ಮಾಡೋದು ಇದಾದರೆ ಆಗೋದಿಲ್ಲ. ಆಫೀಸರ್ಸು ಈಗಿರ್ತಕ್ಕಂಥ ಗ್ರೇಟ್ ಬೆಂಗಳೂರು ಕಮಿಷನರು ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅದನ್ನು ತಕ್ಷಣ ಹೋಗಿ ಭೇಟಿ ಮಾಡಿ ಅದೇನಾಗ್ತದೆ ಅಂತ ನೋಡಿ ಏನಾದ್ರು ಸೊಲ್ಯೂಷನ್ ಹುಡುಕಿದ್ರೆ ಪರವಾಗಿಲ್ಲ. ಅಂದರೆ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ, ಯಾರೋ ಒಬ್ಬ ಕಾಂಟ್ರಾಕ್ಟ್ರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದ್ರೂ ಕೂಡ 1 ವರ್ಷದಿಂದ ಸುಮ್ಮನೆ ಕುಳಿತಿದ್ದಾರೆ ಅಂತಂದರೆ ಇವ್ರು ಯಾಕೆ ಗ್ರೇಟರ್ ಬೆಂಗಳೂರು ಕಮಿಷನರ್ ಯಾಕೆ ಆಗಬೇಕು, ಹೊರಬಿಡಬೇಕು, ಬೇರೆ ಯಾವನ್ನ ಅಧಿಕಾರಿ ಬರ್ತಾನೆ ಆ ಕೆಲಸ ಮಾಡ್ತಾರೆ. ಅದರಿಂದ ಈ ಬೇಜವಾಬ್ದಾರಿತನ ಬಿಟ್ಟು ಯಾರಿಗೆ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದೆ ಅದು ತಕ್ಷಣ ಸರಿಪಡಿಸೋ ಕೆಲಸವನ್ನು ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ತಮ್ಮ ಮುಖಾಂತರ ಮನವಿ ಮಾಡ್ತಾರೆ.
ಪೊಲಿಟಿಕಲ್ದು ಏನಿಲ್ಲ, ಭಾರತೀಯ ಜನತಾ ಪಕ್ಷದವರು ಸದ್ಯಕ್ಕೆ ಎಕ್ಸ್ಪೆಲ್ ಮಾಡಿದ್ದಾರೆ. ಅದರಿಂದ ಅದ್ರ ಬಗ್ಗೆ ನಾನೇನು ಸದ್ಯಕ್ಕೇನು ರಿಯಾಕ್ಷನ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಬಿಹಾರ ಎಲೆಕ್ಷನ್ ಏನಾಗ್ತದೆ, ಜನಸಾಮಾನ್ಯರು ಏನು ವೋಟ್ ಮಾಡಿದ್ದಾರೆ ಅದೆಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗ್ತದೆ. ಜನ ಏನು ಕೊಟ್ಟಿರ್ತಾರೆ ಅದನ್ನು ಯಾವುದೇ ಪಕ್ಷ ಆಗಲಿ ಸ್ವೀಕಾರ ಮಾಡಲೇಬೇಕಾಗ್ತದೆ. ಕಾಂಗ್ರೆಸ್ನಲ್ಲಿ ಒಂದು ಕಡೆ ನಾಯಕತ್ವದ ಗೊಂದಲ, ಜೊತೆಗೆ ರಾಜ್ಯ ರಾಜಕಾರಣದಲ್ಲೂ ದಿನ ದಿನ ನಾಯಕತ್ವ ಬದಲಾವಣೆ ಕೂಡ ಇಲ್ಲೊಂದು ಕಡೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರು. ಇವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಇಲ್ಲೊಂದು ಕಡೆ ನಾಯಕತ್ವ ಬದಲಾವಣೆ ಅದರಲ್ಲಿ ಬ್ಯುಸಿ ಆಗಿದ್ದಾರೆ ಅನಿಸುತ್ತದೆ. ನಾಯಕರ ಬದಲಾವಣೆ ವಿಷಯ ನಮಗೆ ಜಾಸ್ತಿ ಮಾಹಿತಿ ಇಲ್ಲ. ನಾನು ಕಾನ್ಸಂಟ್ರೇಷನ್ ಓನ್ಲಿ ನನ್ನ ಯಶವಂತಪುರ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾತ್ರ ಮಾಡ್ತಾ ಇದ್ದೇನೆ. ಅನುದಾನ ಏನು ಕೊಡಬೇಕು ಅದನ್ನು ಕೇಳ್ತಕ್ಕಂಥದ್ದಕ್ಕೆ ನಾನು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಟ್ಟಂಗೆ, ಕಾಂಗ್ರೆಸ್ MLAಗಳು ಕೊಟ್ಟಂಗೆ ನನಗೂ ಕೂಡ 50 ಕೋಟಿ ಕೊಟ್ಟಿದ್ದಾರೆ. ಆಯಿತಾ. ಉಪಮುಖ್ಯಮಂತ್ರಿಗಳು 113 ಕೋಟಿ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಿಂದ ಡೆವಲಪ್ಮೆಂಟ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಕ್ಷೇತ್ರಕ್ಕೆ ಏನು ಬೇಕೋ ಅದನ್ನು ಕೇಳ್ತಕ್ಕಂಥದ್ದಕ್ಕೆ ಮಾತ್ರ ಇಟ್ಕೊಂಡಿದ್ದೇನೆ. ಪೊಲಿಟಿಕಲ್ ಏನು ಅಂದ ನಾವೇನು ಅಂದ ತಲೆ ಕೆಡಿಸ್ಕೊಂಡಿಲ್ಲ. ಉಪಮುಖ್ಯಮಂತ್ರಿಗಳ ಕಾರ್ಯದ ಬಗ್ಗೆ ಶ್ಲಾಘಿಸುವಂಥ ಸೋಮಶೇಖರ್ ಅವರು ಈಗ ಅವ್ರ ಬಗ್ಗೆ ಚರ್ಚೆ ಶುರುವಾಗಿದೆ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರದಲ್ಲಿ. ತಮ್ಮ ನಿಲುವೇನು ಸರ್ ಆ ಒಂದು ವಿಚಾರದಲ್ಲಿ? ನಾನು ಇವತ್ತೆಲ್ಲ ಅವತ್ತು ಹೇಳ್ತಾ ಇದ್ದೇನೆ, ಉಪಮುಖ್ಯಮಂತ್ರಿಗಳು ದೈವಭಕ್ತರು. ಅವ್ರ ಹಣೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಏನಾದ್ರು ಬರೆದಿದ್ರೆ ಯಾರು ಕೂಡ ತಪ್ಸೋಕ್ಕಾಗೋದಿಲ್ಲ. ಇವತ್ತೆಲ್ಲ ಅವತ್ತಿಂದ ಹೇಳ್ತೇನೆ ಇದ್ದೀನಿ ನಾನು. ಈ ಟೈಮ್ ಬಂದಿದೆಯಾ ಸರ್, ಅದು ಸಮಯ ಬಂದಿದೆಯಾ ಅಂತ? ಅಲ್ಲ, ದೈವಭಕ್ತರು ಎಲ್ಲ ದೇವರುಗಳು ಕೈ ಮುಗಿತಾರೆ, ಭಕ್ತಿಯಿಂದ ಮುಗಿತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಯಿತಾ. ಅವ್ರ ಹಣೆಯಲ್ಲಿ ಬರೆದಿದ್ರೆ ಯಾರಾದರೂ ತಪ್ಸೋಕ್ಕಾಗುತ್ತದ? ಯಾರೂ ತಪ್ಸೋಕ್ಕಾಗೋದಿಲ್ಲ. ಅದರಿಂದ ಅವ್ರ ಹಣೆಯಲ್ಲಿ ಏನು ಬರೆದಿರ್ತದೆ ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ. ಬಿಜೆಪಿ ನಾಯಕರು ಟನಲ್ ವಿಚಾರವಾಗಿ ಸಾಕಷ್ಟು ವಿರೋಧವನ್ನು ಮಾಡ್ತೀವಿ. ನೀವು ಕೂಡ ಬೆಂಗಳೂರು ಶಾಸಕರಾಗಿ ಟನಲ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಏನಾದರೂ ಕೂಡ ಹೇಳಿಕೆ ಕೊಡ್ತೀರಾ? ನೋಡಿವ್ರೆ, ಈಗ ವಿಧಾನಸೌಧದಿಂದ ಮೆಟ್ರೋ ಇದು ಯಾವುದು ಯಲಂಕ ಗಂಟ ರೈಲ್ವೆ ಬ್ರಿಡ್ಜ್ ಮಾಡಬೇಕು ಅಂತ ಮಾಡಿದ್ರು. ಯಾವುದು ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂತ ಮಾಡಿದ್ರು. ಆ ಸ್ಟೀಲ್ ಬ್ರಿಡ್ಜ್ಗೆ ಅನೇಕ ತೊಂದರೆ ಮಾಡಿದ್ರು ತಾನೆ. ಅವನು ಆ ರಾಜ್ಯಸಭಾ MP ಯಾರು ಸೇರಿಕೊಂಡು ಅದನ್ನ ತೊಂದರೆ ಮಾಡಿದ್ರು. ಅವಾಗೇನಾಗ್ತಿತ್ತು? ರೈಲ್ವೆ ಬ್ರಿಡ್ಜ್ ಯಾಕೆ ನಿಲ್ಲಿಸಿದ್ರು? ಈಗ ಮೇಕ್ರಿ ಸರ್ಕಲ್ ಗಂಟ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಮೇಕ್ರಿ ಸರ್ಕಲ್ ಗಂಟ ರೈಲ್ವೆ ಸ್ಟೀಲ್ ಬ್ರಿಡ್ಜ್ ಮಾಡಿದರೆ ಪ್ರಾಬ್ಲಮ್ ಏನಾಗ್ತಿತ್ತು ಇವ್ರಿಗೆ, ಅದನ್ನು ತಡೆದ್ರು ಅಲ್ವಾ. ಈಗ ಎಲ್ಲ ಥರದ್ದು ನೋಡಿ ಉಪಮುಖ್ಯಮಂತ್ರಿಗಳು ಅನೇಕ ಕಾಲ ಚರ್ಚೆ ಮಾಡಿ ಎಲ್ಲರಿಗೂ ಮಾಡಿ ಸುರಂಗ ಮಾರ್ಗವನ್ನು, ಈಗ ಬೇರೆ ವಿದೇಶಗಳಲ್ಲಿ ನಾವು ಸುರಂಗ ಮಾರ್ಗ ನೋಡ್ತಾ ಇದ್ದೇವೆ. ಯುರೋಪಿಯನ್ ಕಂಟ್ರೀಸಲ್ಲಿ 35 ಕಿಲೋಮೀಟ್ರ್ ಸುರಂಗ ಮಾರ್ಗ ಮಾಡ್ತಿದ್ದಾರೆ, ಯಾರಿಗೂ ಏನು ತೊಂದರೆ ಇಲ್ದಿರ್ತಕ್ಕಂಥ ರೀತಿಯಲ್ಲಿ. ಆಮೇಲೆ ಉಪಮುಖ್ಯಮಂತ್ರಿಗಳೇನು ಹೊಸಬ್ರ, ಬೆಂಗಳೂರಿಗೆ ಹಳಬರು, ಎಲ್ಲ ಥರದ ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸುರಂಗ ಮಾಡಬೇಕು ಅಂತ ಹೊರಟಿದ್ದಾರೆ. ಅವ್ರಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಉಪಮುಖ್ಯಮಂತ್ರಿಗಳು. ಯಾಕೆಂದರೆ ಬೋಲ್ಡ್ನೆಸ್ ತಗೊಂಡಿದ್ದಾರೆ. ಯಾಕೆಂದರೆ ಟ್ರಾಫಿಕ್ ಜಾಸ್ತಿ ಇದೆ. ಈಗ ಮೆಟ್ರೋ ಡಬಲ್ ಟೆಕ್ ಮಾಡ್ತಿದ್ದಾರೆ. ಈಗ ಮಾಗಡಿ ರೋಡು ಸಿಂಗಲ್ ಇತ್ತು, ಓನ್ಲಿ ಮೆಟ್ರೋ ಇತ್ತು, ಡಬಲ್ ಟೆಕ್ ಮಾಡ್ತಿದ್ದಾರೆ. ಹಂಗೆ ಸುರಂಗ ಮಾರ್ಗ ಮಾಡಬೇಕು, ದಟ್ಟಣೆ ಜಾಸ್ತಿ ಇದೆ ಬೆಂಗಳೂರಲ್ಲಿ, ಅದನ್ನು ಕಮ್ಮಿ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಿದ್ದಾರೆ. ಕೆಲವರು ಅದನ್ನ ವಿರೋಧ ಮಾಡ್ತಿದ್ದಾರೆ. ಅವರು ವಿರೋಧ ಮಾಡ್ತಕ್ಕಂಥ ಕೆಲಸನೇ ಅವ್ರು ವಿರೋಧ ಮಾಡೋದೆ. ಅವರು ಉಪಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರು ಏನು ಮಾಡಬೇಕೋ ಮಾಡ್ತಾರೆ.